ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಕೆಇಬಿ ಅಧಿಕಾರಿಗಳೇ, ನಮ್ಮ ಒಬ್ಬ ಬಡ ರೈತರು ಮನೆಗೆ ಕರೆಂಟ್ ಹಾಕೊಂಡ್ರೆ ಇಮಿಡಿಯೇಟ್ ಬಂದು ಕಟ್ ಮಾಡ್ತೀರಿ. ಅಣ್ಣಪ್ಪನ ಸಾವಿಗೆ ಕಾರಣೀಭೂತರನ್ನು ಬಂಧಿಸಲೇಬೇಕು. ಅಣ್ಣಪ್ಪನ ಸಾವಿಗೆ ಕಾರಣೀಭೂತರನ್ನು ಬಂಧಿಸಲೇಬೇಕು. ನೀವು 24 ತಾಸೊಳಗೆ ಹೋಗಿ ಅವ್ರು ಕರೆಂಟ್ ತೆಗೆದು ಬಂದು ನೀವು ಆಕ್ಚುಲಿ ನೀವು ಕೆಇಬಿ ಅವರನ್ನು ಅರೆಸ್ಟ್ ಮಾಡಿಸ್ಬೇಕು. ಪ್ರಾಣ ಸಿಗ್ತದೆ, ಅದು ಹುಟ್ಟು ಬರ್ಲಿಕ್ಕೆ ಅದೇ ಹುಳು ಬೀಜನ ಅದು ಕೂಡ ಬಂಧಿಸ್ಬೇಕು. ಈಗ ಇಲ್ಲಿ ಹಾರಾಡ್ತಕ್ಕಂತ ನಮ್ಮ PSI ಬಂದು ಮತ್ತೆ KB ಅವರು ಬಂದು ಅದು ಏನನ್ನೋದು ಉತ್ತರ ಕೊಟ್ಟು ಹೋಗ್ಬೇಕು. ಅಲ್ಲಿ ಎಲ್ಲಿವರೆಗೆ ಹೋರಾಟ? ಒಂದು ಅಧಿಕಾರದ ದುರುಪಯೋಗ ಎಷ್ಟು ಮಟ್ಟಿಗೆ ನಡೆದಿದೆ ಅಂತ ಹೇಳಿದ್ರೆ ಅದನ್ನೆಲ್ಲ ನೀವು ಸಾಕ್ಷೀಕರಣ ಮಾಡಿರ್ತಕ್ಕಂಥ ಬಂದಿದ್ದೀರಿ. ಒಬ್ಬ ಸಾಮಾನ್ಯ ಬಡ ಕೂಲಿ ರೈತನ ಮಗ, ದಲಿತ ಸಮುದಾಯದ ಒಬ್ಬ ವ್ಯಕ್ತಿಯ ಮಗ ವಿಜೃಂಭಣೆಯಿಂದ ಗಣೇಶ ಹಬ್ಬನ ಆಚರಣೆ ಮಾಡಲಿಕ್ಕೋಸ್ಕರ ತಳಿರು ತೋರಣವನ್ನು ತೆಗೆದುಕೊಂಡು ಬರಬೇಕು ಅಂತಕ್ಕಂಥ ಹೊಲಕ್ಕೆ ಹೋದಾಗ ಕರೆಂಟ್ ಹಿಡಿದು ಒಬ್ಬ ವ್ಯಕ್ತಿ ಸಾಯ್ತಾನ ಅಂತ ಹೇಳಿದ್ರೆ ಒಬ್ಬ ಬಡ ಕೂಲಿ ಕಾರ್ಮಿಕರ ದಲಿತನ ಮಗ ನಮ್ಮ ರಾಷ್ಟ್ರಕ್ಕೆ ಸಂವಿಧಾನ ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಬಾಬಾ ಅಂಬೇಡ್ಕರ್ ಅವರ ಕುಲಪುತ್ರ ಅಂತಕ್ಕಂಥ ಮಾತನ್ನ ಈ ಸಮಯದಲ್ಲಿ ಹೇಳ ಬಯಸ್ತೇನೆ. ಆದ್ರೆ ನೀವು ಈ ವಿಚಾರದಲ್ಲಿ ನಿಜವಾಗ್ಲೂ ಹನಗಲ್ ತಾಲೂಕಿನ ಆಡಳಿತ ಜಾರಿದೆ, ಸರ್ವೇ ಸಾಮಾನ್ಯರ ಜನರ ರಕ್ಷಣೆಗೆ ನೀವು ಬರ್ತಾ ಇಲ್ಲ ಅಂತಕ್ಕಂಥದ್ದು ಈಗ ಸಾಬೀತಾಗಿದೆ. ಹಾಗಾಗಿ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳೇ, ಅವರ ಪ್ರತಿನಿಧಿಗಳೇ, ನೀವು ನಮ್ಮ ಮನವಿಯನ್ನು ತೆಗೆದುಕೊಂಡು ಹೋಗಕ್ಕೆ ನಾವು ಬಿಡಲ್ಲ. ಸಂಬಂಧಪಟ್ಟ ತಾಲೂಕಿನ ಪೊಲೀಸ್ ಅಧಿಕಾರಿಗಳನ್ನು ಕರೆಸ್ರಿ, ಕೆಇಬಿ ಅಧಿಕಾರಿಗಳನ್ನು ಕರೆಸ್ರಿ. ನಮ್ಮ ಹಿರಿಯರಿಗೆ ಜಿಲ್ಲೆಯಿಂದ ಬಂದಿದ್ದಾರೆ, ತಾಲೂಕಿಂದ ಬಂದಿದ್ದಾರೆ, ಹಳ್ಳಿಯಿಂದ ಬಂದಿದ್ದಾರೆ. ಅವ್ರಿಗೆಲ್ಲ ಉತ್ತರ ಕೊಡ್ಬೇಕು. ನೀವು ಮನೆಗೆ ಕೊಟ್ಟ ತಕ್ಷಣ ನೀವು ಬೆಂಗಳೂರಿಗೆ ಕಳಿಸಿ ಕೆಲಸ ಆಗಲ್ಲ. ಇದಾ ಒಂದು ಉದ್ಯೋಗ ನಮ್ಮನ್ನ ಬರೆಟ್ ಮಾಡಿಲ್ಲ, ಅವನ್ ಯಾಕೆ ಕೆಇಬಿ ಸೋಮೋಟ ಕೇಸ್ ಹಾಕಿಸಿ ಅವನ್ ಯಾಕೆ ಅರೆಸ್ಟ್ ಮಾಡಿಸಿಲ್ಲ ಅಂತ ಉತ್ತರ ಕೊಡ್ಬೇಕು. ಅವರು ಬರೀ ನಾವಷ್ಟೇ ಹೋರಾಟ ಮಾಡೋದಲ್ಲ, ನಮ್ಮ ರಕ್ಷಣೆ ಕೊಡ್ತಕ್ಕಂಥ ವ್ಯವಸ್ಥೆಗಳಿದಾವ, ಅದಕ್ಕೆ ಗೌರವ ಬರಬೇಕು. ಹನಗಲ್ ತಾಲೂಕಿನ ಸಮಸ್ತ ಅಧಿಕಾರಿಗಳು ಇದು ಉತ್ತರ ಕೊಡಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಅಂಬೇಡ್ಕರ್ ಅವರಿಗೆ ಅಣ್ಣಪ್ಪನ ಸಾವಿಗೆ ಕಾರಣವನ್ನು ಬಂಧಿಸಲೇಬೇಕು.